ಎಚ್ ಡಿ ಕುಮಾರಸ್ವಾಮಿ ಅವರ ಒಂದೊಳ್ಳೆ ಕೆಲಸ ಅನಾರೋಗ್ಯ ಪೀಡಿತ ಮಹಿಳೆಗೆ ಕುಮಾರಸ್ವಾಮಿ ನೆರವನ್ನ ನೀಡಿದ್ದಾರೆ. ಸಂಕಷ್ಟದಲ್ಲಿದ್ದಂತಹ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ ಎಚ್ಡಿಕೆ. ಅನಾರೋಗ್ಯ ಪೀಡಿತ ಮಹಿಳೆಗೆ ಆಸರೆ ಆಗಿರುವಂತದ್ದು ಸಂಕಷ್ಟದಲ್ಲಿದ್ದಂತಹ ಕುಟುಂಬಕ್ಕೆ ಆಸರೆ ಆಗಿದ್ದಾರೆ. ಹುಲ್ಲಹಳ್ಳಿ ಗ್ರಾಮಕ್ಕೆ ಭೇಟಿಯನ್ನು ನೀಡಿರುವಂತಹ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮ. ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಂತಹ ಮಹಿಳೆ ಪೂಜಾ ಅನಾರೋಗ್ಯದ ಕುರಿತು ಮಾಹಿತಿ ಕೂಡ ಸಂಗ್ರಹಿಸಲಾಗಿದೆ. ಪೂಜಾ ನಿವಾಸಕ್ಕೆ ಭೇಟಿಯನ್ನ ನೀಡಿ ಎಚ್ಡಿಕೆ ಸಾಂತ್ವನವನ್ನ ಹೇಳಿದ್ದಾರೆ. ಸಾಂತ್ವನದ ಜೊತೆಗೆ ಧನ ಸಹಾಯ ನೀಡಿದ್ದಾರೆ ಕುಮಾರಸ್ವಾಮಿ. ಪೂಜಾ ಪತಿ ರವಿಗೆ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯವಾಗಿದೆ ಕೂಡ. ಮನೆಯ ಲೀಸ್ ಹಣ ತುಂಬಿಕೊಡುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಎಚ್ಡಿಕೆ. ಎಚ್ ಡಿ ಕುಮಾರಸ್ವಾಮಿ ಅವರ ಒಂದೊಳ್ಳೆ ಕೆಲಸ ಅನಾರೋಗ್ಯ ಪೀಡಿತ ಮಹಿಳೆಗೆ ಇದೀಗ ಕುಮಾರಸ್ವಾಮಿ ನೆರವನ್ನ ನೀಡಿರುವಂಥದ್ದು. ಸಂಕಷ್ಟದಲ್ಲಿದ್ದಂತಹ ಕುಟುಂಬಕ್ಕೆ ಆಸರೆ ಆಗಿರುವಂತಹ ಎಚ್ಡಿಕೆ ಹುಲ್ಲಹಳ್ಳಿ ಗ್ರಾಮಕ್ಕೆ ಭೇಟಿಯನ್ನ ನೀಡಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮ. ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ, ಹಾಸಿಗೆ ಹಿಡಿದಿರ್ತಾರೆ ಮಹಿಳೆ ಪೂಜಾ. ಪೂಜಾ ಅನಾರೋಗ್ಯದ ಕುರಿತು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ಅದಾದ ನಂತರ ಪೂಜಾ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ದಾರೆ ಎಚ್ಡಿಕೆ. ಸಾಂತ್ವನವನ್ನ ಹೇಳಿದ್ದಾರೆ. ಸಾಂತ್ವನದ ಜೊತೆಗೆ ಧನ ಸಹಾಯವನ್ನ ಕೂಡ ಮಾಡಿದ್ದಾರೆ ಕುಮಾರಸ್ವಾಮಿ. ಪೂಜಾ ಪತಿ ರವಿಗೆ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯ ಆಗಿರುತ್ತೆ. ಮನೆಯ ಲೀಸ್ ಹಣ ತುಂಬಿಕೊಡುವಂತಹ ಭರವಸೆಯನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರುವಂಥದ್ದು. ಒಂದೊಳ್ಳೆ ಕೆಲಸ, ಮನೆಗೆ ಭೇಟಿಯನ್ನು ಕೂಡ ನೀಡಿದ್ದಾರೆ, ಆರೋಗ್ಯ ವಿಚಾರಿಸಿದ್ದಾರೆ. ಸಂಕಷ್ಟದಲ್ಲಿದ್ದಂತಹ ಕುಟುಂಬಕ್ಕೆ ಆಸರೆ ಆಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಹುಲ್ಲಹಳ್ಳಿ ಗ್ರಾಮ, ಆ ಗ್ರಾಮದಲ್ಲಿ ಪೂಜಾ ಅನ್ನುವಂತಹ ಮಹಿಳೆ ಅನಾರೋಗ್ಯ ಪೀಡಿತರಾಗಿರ್ತಾರೆ. ಪತಿ ಕೂಡ ಇರೋದಿಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಪೂಜಾ. ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮನೆಯ ಲೀಸ್ ವಿಚಾರವಾಗಿ. ಏನೆಲ್ಲ ಧನ ಸಹಾಯ ಮಾಡಬೇಕು ತಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಸಾಂತ್ವನವನ್ನು ಹೇಳಿ ಧನ ಸಹಾಯವನ್ನು ಕೂಡ ಮಾಡಿ ಬಂದಿರುವಂಥದ್ದು. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಪೂಜಾ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನು ಮಾಡಿರುವಂಥದ್ದು. ಪೂಜಾ ಕಾಲಿಗೆ ನಮಸ್ಕಾರ ಮಾಡೋದಕ್ಕೆ ಹೋಗ್ತಿದ್ದಾರೆ, ಬಟ್ ಬೇಡ ಅಂತ ಕೈ ಸನ್ನೆಲೆ ತಡೆದಿರುವಂತಹ ದೃಶ್ಯಗಳು. ಅನಾರೋಗ್ಯ ಪೀಡಿತ ಮಹಿಳೆಗೆ ಇದೀಗ ಕುಮಾರಸ್ವಾಮಿ ನೆರವನ್ನ ನೀಡಿರುವಂಥದ್ದು. ಹುಲ್ಲಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಪೂಜಾ ಮನೆಗೂ ಕೂಡ ಹೋಗಿ ಸಾಂತ್ವನವನ್ನ ಹೇಳಿ ಧನ ಸಹಾಯವನ್ನ ಮಾಡಿ ಬಂದಿದ್ದಾರೆ.